ನಂಬಿದ ಕನಸು ನುಚ್ಚುನೂರು. ಹೈದರಾಬಾದಿನ ಒಂದು ಮಹಿಳೆಯ ಕನಸು ಕಪಾಸಾಯಿತು. 31 ಪೌಂಡ್ಸ್ 42 ಪೆನ್ಸ್ ಲಕ್ಷ ರೂಪಾಯಿಗಳಿಗೆ. ಹೈದರಾಬಾದ್ನ ಆ 30 ವರ್ಷದ ಯುವತಿ ಒಂದು ಸುಂದರ ಬದುಕಿನ ಕನಸು ಕಂಡಿದ್ದಳು. ಬ್ರಿಟನ್ನಲ್ಲಿ ಉತ್ತಮ ಕೆಲಸ, ನೆಮ್ಮದಿಯ ಜೀವನ ಇವಿಷ್ಟೇ ಅವಳ ಆಸೆ. ಅದಕ್ಕಾಗಿ ಫಿಲಂ ನಗರದಲ್ಲಿರುವ ಅರೆನ್ ಓವರ್ಸೀಸ್ ಕನ್ಸಲ್ಟೆನ್ಸಿ ಅನ್ನು ಸಂಪರ್ಕಿಸಿದಳು. ಅಲ್ಲಿ ದೀಪ್ತಿ ಮತ್ತು ರೂಫಸ್ ವೆಲೇಟಿ ಎಂಬ ಪ್ರತಿನಿಧಿಗಳು ಸಿಕ್ಕರು. ಬ್ರಿಟನ್ಗೆ ಸ್ಕಿಲ್ಡ್ ವರ್ಕರ್ ವೀಸಾ ಕೊಡಿಸುವುದಾಗಿ, ಜೊತೆಗೆ ಸರ್ಟಿಫಿಕೇಟ್ ಆಫ್ ಸ್ಪಾನ್ಸರ್ಶಿಪ್ ಖಸ್ ಸಹ ತಾವೇ ವ್ಯವಸ್ಥೆ ಮಾಡುವುದಾಗಿ ಖಚಿತ ಭರವಸೆ ನೀಡಿದರು. ಅವರ ಮಾತುಗಳಲ್ಲಿ ಎಂತಹ ಸತ್ಯವಿತ್ತು ಗೊತ್ತಾ? ಯುವತಿ ಅವರ ಮಾತನ್ನು ಸಂಪೂರ್ಣ ನಂಬಿದಳು. ತನ್ನ ಆ ಜೀವನದ ಕನಸಿಗೆ ಬರೋಬ್ಬರಿ 31.42 ಲಕ್ಷ ರೂಪಾಯಿಗಳ ಬೆಲೆ ತೆತ್ತಳು. ಇಷ್ಟೊಂದು ಹಣವನ್ನು ಸಂಗ್ರಹಿಸಲು ಅವಳು ಎಷ್ಟೆಲ್ಲಾ ಕಷ್ಟಪಟ್ಟಿರಬಹುದು, ಏನೇನೆಲ್ಲಾ ತ್ಯಾಗ ಮಾಡಿರಬಹುದು ಊಹಿಸಿ. ಮತ್ತು ನೀವು ಜವರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಹಣ ಕೈಬಿಟ್ಟ ಮೇಲೆ ವೀಸಾ ಮತ್ತು ಕೆಲಸಕ್ಕಾಗಿ ಕಾಯುವ ದಿನಗಳು ಶುರುವಾದವು. ಕನ್ಸಲ್ಟೆನ್ಸಿಯವರು ಆಗಾಗ ಕರೆ ಮಾಡಿ, ಕೆಲಸ ನಡೆಯುತ್ತಿದೆ, ಶೀಘ್ರದಲ್ಲೇ ಆಗುತ್ತದೆ ಎಂದು ಸಮಾಧಾನ ಹೇಳುತ್ತಿದ್ದರು. ಪ್ರತಿದಿನವೂ ಒಂದು ಹೊಸ ನಿರೀಕ್ಷೆಯಾಗಿತ್ತು, ಒಂದು ಹೊಸ ಬೆಳಗಾಗಿತ್ತು. ಆದರೆ ಕಾದಿದ್ದದ್ದು ಸಿಹಿ ಸುದ್ದಿಯಲ್ಲ. ಅವಳ ವೀಸಾ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಎಂಬ ಘೋರ ಸತ್ಯ ಕಣ್ಣೆದುರಿಗೆ ಬಂದಾಗ ಅವಳ ಲೋಕವೇ ಕುಸಿದು ಹೋಯಿತು. ಅವಳ ಕನಸುಗಳೆಲ್ಲ ನುಚ್ಚುನೂರಾದವು, ಬದುಕಿನ ಆಸೆಯೇ ಮುರಿದು ಬಿತ್ತು. ಆಗ ಮಾತ್ರ ಅವಳಿಗೆ ತಾನು ಮೋಸ ಹೋಗಿರುವುದು ಅರಿವಾಯಿತು. ನನ್ನ ಕಷ್ಟದ ದುಡ್ಡು, ನನ್ನ ಕನಸು ಎಲ್ಲವನ್ನೂ ಕಳೆದುಕೊಂಡೆ. ಬದುಕೇ ಬರಿದಾದಂತಿದೆ. ಗುಂಪು ಮಹಿಳೆಯ ಆಳುವಿಕೆ. ತಕ್ಷಣವೇ ಪೊಲೀಸರ ಮೊರೆ ಹೋದಳು. ಪ್ರಕರಣ ದಾಖಲಾಗಿದೆ, ತನಿಖೆ ಶುರುವಾಗಿದೆ. ಪೊಲೀಸ್ ಅಧಿಕಾರಿಗಳು ಎಲ್ಲ ಹಣಕಾಸಿನ ವ್ಯವಹಾರಗಳು, ವೀಸಾ ದಾಖಲೆಗಳು ಮತ್ತು ಕನ್ಸಲ್ಟೆನ್ಸಿ ಜೊತೆಗಿನ ಸಂವಹನಗಳನ್ನು ಪರಿಶೀಲಿಸುತ್ತಿದ್ದಾರೆ. ಕನಸುಗಳ ಹಿಂದೆ ಎಚ್ಚರವಿರಲಿ. ವಿದೇಶಿ ವೀಸಾ ಸಲಹೆಗಾರರ ಹೊಗ್ಗು ಹಾಕುವ ಭರವಸೆಗಳಿಂದ ಎದುರಾಗುವ ಪರಿಣಾಮಗಳನ್ನು ಬೆಂಬಲಿಸಿ.